ಅರೆ ಕಾಲು, ಏನೋ ಏಟ್ ಬಂದೆ? ಮಾಂಟ, ನಿನ್ನ ಹತ್ರ ಒಂದು ಪರಿ ಇತ್ತಲ್ಲ, ಅದೆಲ್ಲಿದೆ? ಅವಳು ನನ್ನ ಆಸೆನ ಈಡೇರಿಸ್ತಿರ್ಲಿಲ್ಲ, ಅದಕ್ಕೆ ಅವಳ ನನ್ನ ಬಾಟ್ಲಲ್ಲಿ ಹಾಕಿ ಕಾಡಲ್ಲಿ ಹೂತು ಬಿಟ್ಟೆ. ಅವಳನ್ನ ನಾನು ಅಲ್ಲಿಂದ ತೆಗೆದ್ರೆ ಈಗ ಅವಳು ನಾನು ಹೇಳಿದ್ದನ್ನ ಕೇಳ್ತಾಳೆ. ಹಾಗೆ ಏನೂ ಆಗಲ್ಲ, ನೀನು ಅಲ್ಲೇ ಹೂತಾಗಿದ್ಯಲ್ಲ, ಚೋಟು ಜಿಂಕೆ ಅದನ್ನ ಹೊರಗೆ ತೆದ್ದಿದೆ. ಏನ್ ಹೇಳ್ತಾ ಇದ್ಯಾ? ಹಾ. ಏನು ಆ ಜಿಂಕೆ ಹೀಗ್ ಮಾಡ್ತಾ? ಮಗನೇ, ನಾನ್ ಬರ್ತಾ ಇದ್ದೀನಿ. ಮೂನ್ಲ್ಯಾಂಡ್ ಕಾಡಲ್ಲಿ ಆ ದಿನ ಬೆಳಗ್ಗೆ ತುಂಬಾನೇ ಸುಂದರವಾಗಿತ್ತು. ಎಲ್ಲಾ ಜಂತುಗಳು ಆ ನದಿ ಹತ್ರ ನೀರ್ ಕುಡಿಯೋಕೆ ಅಂತ ಬಂದಿರುತ್ತವೆ. ಓ, ಎಷ್ಟು ಒಳ್ಳೆ ನೀರಿದೆ ನಮ್ಮ ಕಾಡಿನ ಕೆರೆಯಲ್ಲಿ. ನಿಜವಾಗ್ಲು ಆ ಪರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅವಳೇ ಅಲ್ವಾ ನಮ್ ಕೆರೆನ ನೀರ್ ತುಂಬಿಸಿದ್ದು. ಹೇ ಹೌದು, ನಿಜವಾಗ್ಲೂ ನಾವು ಅವಳ ಸಹಾಯನ ಮರೆಯಂಗಿಲ್ಲ. ಆಗ ಕಾಲು ಪಕ್ಷಿ ಅಲ್ಲಿಗೆ ಬಂದು ಎಲ್ಲಾರು ಜೀವಂತವಾಗಿರೋದನ್ನ ನೋಡಿ ಶಾಕ್ ಆಗತ್ತೆ. ಅರೆ, ಈ ಕೆರೆ ಹೇಗ್ ನೀರು ತುಂಬ್ತೋ? 2 ತಿಂಗಳ ಮುಂಚೆ ನಾನು ನೀರಿಲ್ಲ ಅಂತೇಳಿ ತಾನೇ ಬಿಟ್ಟೋಗಿದ್ದಿಲ್ಲಿಂದ, ಮತ್ತೆ ಇದು ಹೇಗೆ ಸಾಧ್ಯ? ನೀನಂತೂ ಓಡೋದೇ ಅಲ್ವಾ, ಸ್ವಲ್ಪ ಸಮಸ್ಯೆ ಬಂದರೂ ಓಡೋಗ್ತೀಯಾ? ಹಾಗೆಲ್ಲ ಹೇಳ್ಬೇಡ, ಹೇಳಂಗೆ ಏನಾಯ್ತು ಅಂತ. ಹಾ, ಗೊತ್ತಾಯ್ತಾ? 2 ತಿಂಗಳು ಮುಂಚೆ ನಾವು ತಲೆ ಬಿಸಿಯಾಗಿರೋವಾಗ ನನಗೊಂದು ಬಾಟ್ಲಿ ಸಿಕ್ತು. ಒಂದು ಪರಿಯನ್ನ ಅದರಿಂದ ಬಿಡಿಸಿದ್ದೆ ನಾನು. ಅವಳೇ ಅಲ್ವಾ ನಮ್ಮ ನೀರನ್ನ ತುಂಬಿಸಿದ್ದಿಲ್ಲಿ. ಏನು ಹೇಳ್ದೆ? ಒಂದು ಪರಿನ? ಹಾ ಹಾ ಹೌದು. ಏನಾಯ್ತು? ಏನಿಲ್ಲ ಏನಿಲ್ಲ ಹಂಗಂತೇಳಿ ಆ ಕಾಗೆ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದು ಒಂದು ಗುಡಿಸಲ ಬಳಿ ಹೋಗುತ್ತೆ. ಅಲ್ಲಿ ಅದೇ ಬೇಟೆಗಾರ ಇರ್ತಾನೆ. ಅರೆ ಕಾಲು, ಏನೋ ಏಟ್ ಬಂದೆ? ಮಾಂಟ, ನಿನ್ನ ಹತ್ರ ಒಂದು ಪರಿ ಇತ್ತಲ್ಲ, ಅದೆಲ್ಲಿದೆ? ಅವಳು ನನ್ನ ಆಸೆನ ಈಡೇರಿಸ್ತಿರ್ಲಿಲ್ಲ, ಅದಕ್ಕೆ ಅವಳ ನನ್ನ ಬಾಟ್ಲಲ್ಲಿ ಹಾಕಿ ಕಾಡಲ್ಲಿ ಹೂತು ಬಿಟ್ಟೆ. ಅವಳನ್ನ ನಾನು ಅಲ್ಲಿಂದ ತೆಗೆದ್ರೆ ಈಗ ಅವಳು ನಾನು ಹೇಳಿದ್ದನ್ನ ಕೇಳ್ತಾಳೆ. ಹಾಗೆ ಏನೂ ಆಗಲ್ಲ, ನೀನು ಅಲ್ಲೇ ಹೂತಾಗಿದ್ಯಲ್ಲ, ಚೋಟು ಜಿಂಕೆ ಅದನ್ನ ಹೊರಗೆ ತೆದ್ದಿದೆ. ಏನ್ ಹೇಳ್ತಾ ಇದ್ಯಾ? ಹಾ, ಅವನ ಪರಿನ ಸ್ವತಂತ್ರ ಮಾಡಿದಾನೆ. ಅದೇ ಪರಿ ಕೆರೆನ ತುಂಬಿರೋದು. ಈಗ ಕಾಡಿನ ಎಲ್ಲ ಪ್ರಾಣಿಗಳು ಖುಷಿಯಾಗಿವೆ. ಏನು ಆ ಜಿಂಕೆ ಹೀಗ್ ಮಾಡ್ತಾ? ಮಗನೇ, ನಾನ್ ಬರ್ತಾ ಇದ್ದೀನಿ. ಬೇಟೆಗಾರ ತುಂಬಾ ಕೋಪದಿಂದ ಇರ್ತಾನೆ. ತಕ್ಷಣ ಆಗ್ಲೇ ಕಾಡೊಳಗಡೆ ಹೋಗ್ತಾನೆ. ಆಗ ಜಿಂಕೆ ಅದರ ಸ್ನೇಹಿತರ ಜೊತೆ ಅದು ಆಟಾಡ್ತಾ ಇರುತ್ತೆ. ಶಿಕಾರಿ ಅಲ್ಲೇ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಎಲ್ಲಾರನ್ನೂ ನೋಡ್ತಾ ಇರ್ತಾನೆ. ನೋಡಿ ಚೋಟು, ನೀವು ತಪ್ಪಿಸ್ಕೊಳ್ಳಿ, ನಾನ್ ನಿಮ್ಮನ್ನ ಹುಡುಕ್ತೀನಿ. ಹಂಗಂತ ಹೇಳಿ ಆನೆ ಕಣ್ಣನ್ನು ಮುಚ್ಕೊಳ್ಳುತ್ತೆ ಮತ್ತೆ ಕೌಂಟ್ ಮಾಡಕ್ ಶುರು ಮಾಡತ್ತೆ. ಚೋಟು ಜಿಂಕೆ ದುರ್ಭಾಗ್ಯದಿಂದ ಆ ಬೇಟೆಗಾರ ಕೂತಿರುವ ಅದೇ ಮರದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಹಾ, ಬಂತು ನನ್ ಬೇಟೆ. ಅವನು ತಕ್ಷಣ ದೊಡ್ಡ ಬಲೆಯನ್ನು ತೆಗೆದು ಅದರ ಮೇಲೆ ಹಾಕ್ತಾನೆ. ಆ ಜಿಂಕೆನೂ ಸಿಕ್ಕಾಕೊಳ್ಳುತ್ತೆ. ಅರೆ ಅರೆ, ಈ ಬಲೆ ಎಲ್ಲಿಂದ ಬಂತು? ಚೋಟು, ಅವರಿಬ್ರು ಅದ್ರ ಕಡೆ ಓಡ್ತಾರೆ. ಆದ್ರೆ ತಕ್ಷಣ ಬೇಟೆಗಾರ ಕೈಯಲ್ಲಿರುವ ಬಂದೂಕಿಂದ ಅದನ್ನ ಗುರಿ ಇಡ್ತಾನೆ. ಯಾರಾದ್ರೂ ನನ್ನ ಹತ್ರ ಬಂದ್ರೆ ತಲೆ ಹೋಲ್ಡ್ ಮಾಡಾಕ್ತೀನಿ. ಆನೆ ಅವನನ್ನ ಗುದ್ದಕ್ಕೆ ಹೋಗ್ತಾ ಇತ್ತು. ಆದ್ರೆ ಈಗ ಜಿಂಕೆಯ ಪ್ರಾಣ ಸಿಕ್ಕಾಕೊಂಡಿದೆ. ಅದರಿಂದ ಅದು ಬೇಜಾರಾಗತ್ತೆ. ಸ್ವಲ್ಪತ್ತಾದ್ಮೇಲೆ ಬೇಟೆಗಾರ ಜಿಂಕೆನ ಕರ್ಕೊಂಡು ಹೋಗಿ ಆ ನದಿಯ ಬಳಿ ಕೂರಿಸ್ತಾನೆ. ಆದ್ರೆ ಈಗ ಕೂಡ ಆ ಬಂದೂಕಿಂದ ಗುರಿ ಇಟ್ಟಿರೋದ್ ಮಾತ್ರ ಬಿಟ್ಟಿಲ್ಲ. ಈ ಕೆರೆಯಿಂದ ಯಾರಾದ್ರೂ ನೀರ್ ಕುಡಿದ್ರೆ ನಾನ್ ಇವನ್ನ ತಲೆ ಹೊಡೆದಾಕ್ತೀನಿ. ಅದನ್ ಕೇಳಿಸ್ಕೊಂಡು ಆ ಜಂತುಗಳಿಗೆಲ್ಲರಿಗೂ ತುಂಬಾ ಕೋಪ ಬರುತ್ತೆ. ಆದ್ರೆ ಯಾರು ಏನು ಮಾತಾಡಲ್ಲ. ಸ್ವಲ್ಪವಾಗಿ ತುಂಬಾ ದಾಹವಾಗಿರುವ ಎಲ್ಲಾ ಜಂತುಗಳು ಅಲ್ಲಿ ಬಂದು ಸೇರ್ತವೆ. ನಮಗ್ ತುಂಬಾ ದಾಹ ಆಗ್ತಿದೆ, ಆದ್ರೆ ನಾವು ನೀರು ಕುಡಿಯಲ್ಲ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನನಗೋಸ್ಕರ ಇಡೀ ಕಾಡು ಸಾಯೋದು ನನಗಿಷ್ಟ ಇಲ್ಲ. ನೀವೆಲ್ಲ ನೀರು ಕುಡೀರಿ. ಹಾ, ಇವ್ ನನಗೆ ಹೊಡೆದ್ರೂ ಕೂಡ ನನಗೆ ಏನು ಬೇಜಾರಿಲ್ಲ. ಇಲ್ಲ ಕಣೋ, ನೀನು ಆ ದಿನ ಆ ಕೆಲಸ ಮಾಡಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತಾ ಇದ್ವಿ ಕಣೋ. ನೀನು ನಮ್ ಪ್ರಾಣ ಕಾಪಾಡಿದ್ಯಾ, ನಿನ್ನ ಪ್ರಾಣ ಹೋಗೋ ಹಾಗೆ ನಾವೇನ್ ಮಾಡೋದು? ಏ ದುಷ್ಟ,
ನಾನು ನಿನಗೆ ಏನು ಮಾಡಿದ್ದೀನಿ ಅಂತ. ನನ್ನನ್ನು ಹೊಡೆಯೋದು ಇಲ್ಲ, ಬಿಡೋದು ಇಲ್ಲ. ಎಷ್ಟು ದಿನಗಳ ತನಕ ಹೀಗಿಡ್ತೀಯ ನೀನು? ಆ ಪರಿಯನ್ನ ಕೂಡಾಕಿದ್ದು ನಾನೇನೆ. ನೀನದನ್ನ ತೆಗ್ದೆ ಮತ್ತೆ ಬಿಡಿಸ್ದೆ. ನೀನು ನಿನ್ನ ಕಣ್ಣಾರೆ ನಿನ್ನ ಫ್ರೆಂಡ್ಸ್ ಸಾಯೋದು ನೋಡ್ತೀಯ, ಮತ್ತೆ ನೀನು ಕೂಡ ನೀರಿಲ್ದೇನೆ ಸತ್ತೋಗ್ತೀಯ. ಚೋಟು ಜಿಂಕೆ ಪಾಪ ನಿರಾಶೆ ಆಗುತ್ತೆ. ಆಮೇಲೆ ಜಂತುಗಳೆಲ್ಲ ಒಂದೇ ಸಲ ಹೇಳ್ತಾರೆ, ನೀಲಿ ದೇವತೆ ನೀನು ಎಲ್ಲಿದೀಯಾ? ಚೋಟು ಜಿಂಕೆಯನ್ನು ಬಂದು ಕಾಪಾಡು. ಎಷ್ಟೇ ಬೊಬ್ಬೆ ಹೊಡೆದ್ರು ಅವಳು ಬರಲ್ಲ, ಗೊತ್ತಾಯ್ತಾ? ಅವಳು ಬರಲ್ಲ. ಆಗ ಎಲ್ಲಾರ್ಗೂ ಒಂದು ಶಬ್ದ ಕೇಳಿಸುತ್ತೆ. ಏ ಬೇಟೆಗಾರ, ನಾನು ಇಲ್ಲಿದ್ದೀನಿ. ಯಾರನ್ನ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಇದು ಯಾರ ವಾಯ್ಸು? ಆಗ ಎಲ್ಲರೂ ನೋಡ್ತಾರೆ, ಇನ್ನೊಂದು ಚೋಟು ಜಿಂಕೆ ಅವ್ರ ಮುಂದೆ ನಡ್ಕೊಂಡ್ ಬರ್ತಾ ಇರುತ್ತೆ. ಅರೆ, ಎರಡೆರಡು ಚೋಟು ಜಿಂಕೆ ಹೇಗಾಯ್ತು? ಎರಡಲ್ಲ, ಒಂದೇನೆ. ನಾನೇನೆ. ಹೌದಾ? ಹಾಗಾದ್ರೆ ಸರಿ, ನಾನ್ ನಿನ್ನನ್ನೇ ಹಿಡಿತೀನಿ. ಚೋಟು ಜಿಂಕೆಯನ್ನು ಆ ಬೇಟೆಗಾರ ಬಿಟ್ಬಿಟ್ಟು ಇನ್ನೊಂದು ಚೋಟು ಜಿಂಕೆಯ ಮೇಲೆ ಹೋಗಿ ಅವನ ಬಂದೂಕಿಂದ ಗುರಿ ಇಡ್ತಾನೆ. ಯಾರಾದ್ರೂ ನೀರ್ ಕುಡಿದ್ರೆ ಇವನನ್ನ ಕೊಂದಾಕ್ತೀನಿ. ಎಷ್ಟು ಹುಚ್ಚು ಬೇಟೆಗಾರ, ಇನ್ನು ನನ್ನನ್ನು ಕಂಡುಹಿಡಿಲಿಕ್ಕಾಗ್ಲಿಲ್ಲ ಇವನಿಗೆ. ಆಗ ಅಲ್ಲಿಗೆ ಇನ್ನೊಂದು ಚೋಟು ಜಿಂಕೆ ಬರುತ್ತೆ. ಅದನ್ನ ನೋಡಿ ಎಲ್ಲರೂ ಇನ್ನೂ ಶಾಕ್ ಆಗ್ಬಿಡ್ತಾರೆ. ಹಾ, ಎಷ್ಟು ಜಿಂಕೆ! ಅಯ್ಯಪ್ಪ, ನನಗೂ ಚಿಡಿತಿದೆ. ಚೋಟು ಜಿಂಕೆ ಎಷ್ಟಿದೆ ಇಲ್ಲಿ? ಅವನು ಕಿರ್ಚ್ತಾ ಇರೋದನ್ನ ನೋಡಿ ಎಲ್ಲಾ ಜಂತುಗಳು ನಗಕ್ಕೆ ಶುರು ಮಾಡ್ತವೆ. ಆಮೇಲೆ ತಡ ಮಾಡದೆ ಆ ನದಿಯಲ್ಲಿ ಹೋಗಿ ಎಲ್ಲರೂ ನೀರ್ ಕುಡಿತಾರೆ. ನೀನಿದ್ ಸರಿ ಮಾಡಿಲ್ಲ. ಚೋಟು ಜಿಂಕೆ ಮೂರಿದ್ರೆ ಮೂರನ್ನು ಹೊಡೆದಾಕ್ತೀನಿ ನಾನು. ಹಂಗಂತ ಹೇಳಿ ಅವನು ಶೂಟ್ ಮಾಡಕ್ ಹೋದ. ಆ ತಕ್ಷಣ ಆ ಬಂದೂಕ್ ಅವನ ಕೈಯಿಂದ ಹಂಗೆ ಗಾಳಿಯಲ್ಲಿ ಹಾರಕ್ ಶುರು ಆಗತ್ತೆ. ಏನಾಗ್ತಾ ಇದೆ ಇದು? ಆಗ ನೀಲಿ ದೇವತೆ ಅವ್ರ ಮುಂದೆ ಬರ್ತಾಳೆ. ಎಲ್ಲರೂ ಅವಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ದುಷ್ಟ ಬೇಟೆಗಾರ, ನೀನು ಹಿಡ್ದಿದ್ದೆ ಅಲ್ವಾ? ಅದೇ ನಿಜವಾದ ಆ ಚೋಟು ಜಿಂಕೆ. ಆಮೇಲೆ ಬಂದಿದ್ದಲ್ಲ ನಾನು ಮಾಡಿದ ಮಾಯೆ ಮಾತ್ರ. ಆಮೇಲೆ ಮಿಕ್ಕಿರುವ ಜಿಂಕೆಗಳು ಮಾಯ ಆಗ್ತವೆ. ಅದನ್ನ ನೋಡಿ ಅವನು ಕೋಪದಿಂದ ಅವನ ತಲೆಯನ್ನು ಕೆರ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ. ನನ್ನನ್ನೇ ಗೂಬೆ ಮಾಡ್ತೀಯಾ? ಏನಂದೆ? ನಿನ್ನೆ ಗೂಬೆ ಮಾಡಿದ್ನ? ಐಡಿಯಾ ಅಂತೂ ಚೆನ್ನಾಗಿದೆ. ಹಂಗಂತೇಳಿ ತಕ್ಷಣ ಅವಳು ಮಾಯೆ ಮಾಡಿ ಬೇಟೆಗಾರನ್ನ ಗೂಬೆಯನ್ನಾಗಿ ಮಾಡ್ತಾಳೆ. ಅಯ್ಯೋ ದೇವ್ರೆ, ನಾನಂತೂ ಗೂಬೆ ಆಗೋಗ್ನಲ್ಲ. ನೀನು ಈ ಜಂತುಗಳಿಗೆ ತುಂಬಾ ಕಷ್ಟ ಕೊಟ್ಟಿದೀಯಾ. ಈಗ ನೀನು ಈ ಜಂತುಗಳ ಜೀವನವನ್ನು ಜೀವಿಸಿ ನೋಡು, ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ. ಇಲ್ಲ, ಸರಿಯಾಗಿ ಬರ್ತೀನಿ ನಾನು. ಮತ್ತೆ ಹಿಂದೆ ಬರ್ತೀನಿ. ಹಂಗಂತೇಳಿ ಅವನು ಅಲ್ಲಿಂದ ಹಾರಿ ಹೋಗ್ಬಿಡ್ತಾನೆ. ಧನ್ಯವಾದ ಪರಿ. ನೀನಿವತ್ತು ಟೈಮಿಗೆ ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತಾ ಇದ್ದೆ. ನಿಮಗೆ ಯಾವಾಗ ಏನ್ ಸಮಸ್ಯೆ ಬಂದ್ರು ನೀವು ನನ್ನನ್ನ ನೆನಪಿಸಿಕೊಳ್ಳಿ. ನಾನೀಗ ಹೋಗ್ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಚೋಟು ಜಿಂಕೆ. ಹಂಗಂತ ಹೇಳಿ ಅವಳು ಗಾಳಿಯಲ್ಲಿ ಹಾರ್ಕೊಂಡ್ ಹೋಗ್ಬಿಡ್ತಾಳೆ. ಮತ್ತೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಏನಾಯ್ತಪ್ಪ, ನಿಮಗೆ ಟೆನ್ಷನ್ ಏನಾದರೂ ಇದೆಯಾ? ನಂಗೆ ಗೊತ್ತಾಗ್ತಾ ಇಲ್ಲ ಆ ಜಾದುಯಿ ಪಕ್ಷಿ ಏನ್ ಮಾಡೋದಂತ. ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ರೆ ಅದು ನನ್ನನ್ನು ಕಲ್ಲು ಮಾಡಾಗತ್ತೆ. ಆ ಪಕ್ಷಿಯ ಬಗ್ಗೆ ನಾನು ಕೂಡ ಕೇಳಿದ್ದೀನಪ್ಪ. ವಿಚಿತ್ರವಾಗಿದೆ, ಅದು ಯಾರನ್ನ ಕಲ್ಲು ಮಾಡುತ್ತೋ ಅವರು ಕೂಡ ಮಾಯ ಆಗೋಗ್ತಾರೆ. ಅವರೆಲ್ಲೋಗ್ತಾರೆ? ಇದನ್ನ ನಾನೇನೆ ಸಾಲ್ವ್ ಮಾಡಬೇಕು. ಹ್ಯಾರಿ ತೋಳ ಅದರ ಹೆಂಡತಿಯಾದ ಬ್ರೌನಿ ಜೊತೆ ಒಂದು ಕಾಡಲ್ಲಿ ರಾತ್ರಿ ಸಮಯದಲ್ಲಿ ಓಡೋಗ್ತಾ ಇರುತ್ತೆ. ಓಡ್ತಾ ನನ್ನ ಕಾಲು ನೋತಾ ಇದೆ. ನಾವು ಯಾಕೆ ಓಡ್ತಾ ಇದೀವನಂತ ಹೇಳಿ. ಅರೆ, ಯಾಕಂದ್ರೆ ಇದೊಂದು ಜಾದುಯಿ ಇಲಾಖೆ. ಅದನ್ನ ಕೇಳಿದ ತಕ್ಷಣ ಬ್ರೌನಿಯ ಶ್ವಾಸ ಅಲ್ಲೇ ನಿಂತೋಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಗಂಡನ ಹತ್ರ ಹೇಳುತ್ತೆ, ಮಾಯಾ ಪಕ್ಷಿನ? ಹಂಗದ್ರೆ ಹೇಳ್ರಿ. ಹೇಳ್ತಾರೆ, ಈ ಏರಿಯಾದಲ್ಲಿ ಒಂದು ಮಾಂತ್ರಿಕ ಗೂಬೆ ಇದೆಯಂತೆ. ಅದು ಎಲ್ರಿಗೂ ಇಲ್ಲಿ ಪ್ರಶ್ನೆ ಕೇಳುತ್ತಂತೆ. ಇದ್ರಲ್ಲಿ ಭಯ ಪಡ್ಬೇಕಾಗಿರೋದೇನಿದೆ? ಅದರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಲ್ಲ ಅಂದ್ರೆ ನಾವು ಕಲ್ಲಾಗೋಗ್ತೀವಿ ಕಣೆ. ಕಲ್ಲಾಗಿ ಕೆಲವೇ ದಿನದಲ್ಲಿ ಅವರೆಲ್ಲ ಮಾಯ ಆಗ್ತಾರೆ.
ಅಯ್ಯೋ ಯಾಕ್ರಿ ಇಲ್ಲೇ ನಿಂತ್ಕೊಂಡಿದ್ದೀರಾ, ಬನ್ನಿ ಬೇಗ ಬೇಗ ಹೋಗೋಣ ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಆಗ ಆ ಪಕ್ಷಿ ಅವರಿಬ್ಬರನ್ನ ನೋಡ್ಬಿಡುತ್ತೆ. ಅವ್ರಿಗೆ ಶಬ್ದ ಕೇಳಿಸುತ್ತೆ. ನಿಮ್ಮಿಬ್ರನ್ನ ನೋಡಿ ಆಯ್ತು, ನಾನು ಓಡೋದ್ರಿಂದ ಪ್ರಯೋಜನ ಇಲ್ಲ. ಅವರಿಬ್ಬರಿಗೂ ಶ್ವಾಸ ಅಲ್ಲೇ ನಿಂತೋಗ್ಬಿಡುತ್ತೆ. ಆಮೇಲೆ ಅವರಿಬ್ರು ಮೇಲೆ ತಲೆತ್ತಿ ನೋಡ್ತಾರೆ. ಒಂದು ದೊಡ್ಡ ಮರದ ಮೇಲೆ ಒಂದು ದೊಡ್ಡ ಆಕಾರದಲ್ಲಿ ಇರುವ ನೀಲಿ ಬಣ್ಣದ ಒಂದು ಗೂಬೆ ಕೂತಿರುತ್ತೆ. ಆ ಹುಲ್ಲು ಅವರಿಬ್ಬರನ್ನ ನೋಡಿ ಹೀಗಂತ ಹೇಳುತ್ತೆ, ನಾನೇ ಆ ಜಾದೂಯಿ ಪಕ್ಷಿ. ಇನ್ನೊಂದು ಸ್ಟೆಪ್ ನೀವು ತೆಗೆದ್ರಿ ಅನ್ಕೊಳ್ಳಿ, ನೀವು ಕಲ್ಲಾಗೋಗ್ತೀರಾ. ನಮ್ಮನಿಲ್ಲದ ಹೋಗಕ್ ಬಿಡು. ಹಾ, ಹೋಗಕ್ ಬಿಡ್ತೀನಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹಾ, ಸಿಕ್ಬಿದ್ದಾಗಿದೆ ಅಲ್ವಾ, ಇನ್ನಿನ್ನ ಪ್ರಶ್ನೆ ಕೇಳು. ಹೇಳು. ನಿನ್ನ ಎದುರಿಗೆ 2 ಕಾಡಿದ್ರೆ ಒಂದು ಕಾಡಲ್ಲಿ ಮಾಂಸ ತುಂಬಿಕೊಂಡಿದೆ, ಮತ್ತೆ ಇನ್ನೊಂದರಲ್ಲಿ ಏನೂ ಇಲ್ಲ ಹೊಟ್ಟೆಗೆ. ಹೇಳು, ಯಾವ ಕಾಡಿಗೆ ಹೋಗ್ತೀಯ ನೀನು? ಇದಂತೂ ತುಂಬಾ ಸುಲಭದ ಪ್ರಶ್ನೆ. ನಾನಂತೂ ಸುಮ್ಮನೆ ಟೆನ್ಷನ್ ಆದೆ. ನಾನಂತೂ ಮಾಂಸ ಇರೋ ಕಾಡಿಗೆ ಹೋಗ್ತೀನಿ ಸಾರ್. ಹಂಗಂತ ಹೇಳಿದ ತಕ್ಷಣ ಅವರಿಬ್ರು ತಕ್ಷಣ ಕಲ್ಲಾಗಿ ಬದಲಾಗ್ಬಿಡ್ತಾರೆ. ಆ ಮಾಯಾ ಗೂಬೆ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅದು ಮಾಯ ಆಗ್ಬಿಡುತ್ತೆ. ಮಾರನೇ ದಿನ ಮೊಳ ಆ ಕಡೆ ಹೋಗ್ತಿರುವ ಸಮಯದಲ್ಲಿ ತೋಳಗಳು 2 ಕಲ್ಲಾಗಿ ಬದಲಾಗಿರೋದನ್ನ ನೋಡಿದ ತಕ್ಷಣ ಅದು ಶಾಕ್ ಆಗ್ಬಿಡುತ್ತೆ. ಆಮೇಲೆ ತಕ್ಷಣ ಅಲ್ಲಿಂದ ಓಡೋಗಿ ಕಾಡಿನ ರಾಜ ಹತ್ರ ಹೋಗಿ ಹೇಳುತ್ತೆ, ಏನಾಯ್ತು ಬಿಲಿ, ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಯಾವ್ದ್ರ ಬಗ್ಗೆ ಹೆದರಿಕೊಂಡಿದ್ವಿ ಅದೇ ಆಯ್ತು. ನಿಮ್ಮ ಅತಿಥಿಗಳು ಕಲ್ಲಾಗೋಗಿದ್ದಾರೆ. ಅಂದ್ರೆ ಹ್ಯಾರಿ ಮತ್ತೆ ಬ್ರೌನಿನಾ? ಹಾ ಮಹಾರಾಜ, ಈಗಷ್ಟೇ ನೋಡ್ಕೊಂಡು ಬಂದಿರೋದು. ನನ್ಗನ್ಸುತ್ತೆ ಆ ಜಾದೂಯಿ ಪಕ್ಷಿ ಇವರನ್ನು ಕೂಡ ಕಲ್ಲು ಮಾಡಿ ಹಾಕಿದೆ. ಇನ್ನು ಕೆಲವೇ ಸಮಯದಲ್ಲಿ ಆ ಕಲ್ಲುಗಳು ಕೂಡ ಮಾಯ ಆಗುತ್ತೆ. ಹಂಗಂತ ಹೇಳಿ ಬಿಲ್ಲಿ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ. ಆಮೇಲೆ ಆ ಸಿಂಹ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅವನ ಮಗ ಅಲ್ಲಿಗೆ ಬರ್ತಾನೆ. ಮತ್ತೆ ಅಪ್ಪನ್ನ ನೋಡಿ ಹೀಗಂತ ಕೇಳ್ತಾನೆ, ಏನಾಯ್ತಪ್ಪ, ನಿಮಗೆ ಟೆನ್ಷನ್ ಏನಾದರೂ ಇದೆಯಾ? ಸಿಂಬಾ ಶೇರ್ ಎಲ್ಲ ವಿಷಯವನ್ನು ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಅಂತಾನೆ, ನಂಗೆ ಗೊತ್ತಾಗ್ತಾ ಇಲ್ಲ ಆ ಜಾದೂಯಿ ಪಕ್ಷಿ ಏನ್ ಮಾಡೋದಂತ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಅದು ನನ್ನನ್ನು ಕಲ್ಲು ಮಾಡಾಗತ್ತೆ. ಆ ಪಕ್ಷಿಯ ಬಗ್ಗೆ ನಾನು ಕೂಡ ಕೇಳಿದ್ದೀನಪ್ಪ. ವಿಚಿತ್ರವಾಗಿದೆ, ಅದು ಯಾರನ್ನ ಕಲ್ಲು ಮಾಡುತ್ತೋ ಅವರು ಕೂಡ ಮಾಯ ಆಗೋಗ್ತಾರೆ. ಅವರೆಲ್ಲೋಗ್ತಾರೆ, ಇದನ್ನ ನಾನೇನೆ ಸಾಲ್ವ್ ಮಾಡಬೇಕು. ಸಿಂಹನ ಮಗನಾದ ಚಾರ್ಲ್ಸ್ ತುಂಬಾನೇ ಬುದ್ಧಿವಂತದ ಶೇರ್ ಆಗಿರ್ತಾನೆ. ಚಾರ್ಲ್ಸ್ ಶೇರ್ ಆ ಮರದ ಬಳಿ ಹೋಗ್ತಾನೆ. ತುಂಬಾನೇ ಧೈರ್ಯದಿಂದ ಆ ಗೂಬೆಯನ್ನು ನೋಡಿ ಹೀಗಂತ ಕೇಳ್ತಾನೆ, ನೀನಂತೂ ಸಿಂಬಾ ರಾಜನ್ ಮಗ ಅಲ್ವಾ, ಮುಂದಿನ ರಾಜ ನೀನು. ನಾನು ಕೇಳಿದೇನೆ ನೀನು ಇಲ್ಲಿ ಎಲ್ರಿಗೂ ಪ್ರಶ್ನೆ ಮಾಡ್ತೀಯಂತ ಮತ್ತು ಅವರನ್ನು ಕಲ್ಲು ಮಾಡ್ತೀಯಂತ. ಏನು ನಿನ್ನ ಪ್ರಶ್ನೆ ನನಗೆ ಕೇಳು. ನೀನಂತೂ ನಿಜವಾಗ್ಲೂ ಸಿಂಹನೇ. ಮಾಯಾ ಗೂಬೆ ಆ ರಾತ್ರಿ 2 ತೋಳಗಳ ಹತ್ರ ಏನತ್ರ ಕೇಳ್ತೋ ಅದನ್ನೇ ಕೇಳತ್ತೆ. ಚಾರ್ಲ್ಸ್ ಅವನು ಕೇಳಿದ ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅವನು ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಪ್ರಶ್ನೆಯಲ್ಲಿ ಏನೋ ಟ್ರಿಕ್ ಇದೆ, ಇದಕ್ಕೆ ಉಲ್ಟಾ ಆನ್ಸರ್ ಹೇಳ್ಬೇಕು. ನಾನು ಆ ಕಾಡಿಗೆ ಹೋಗ್ತೀನಿ, ಅಲ್ಲಿ ಊಟಕ್ಕೇನೋ ಇಲ್ಲದೆ ಇರೋ ಅಲ್ಲಿ. ನೀನು ಮೊದಲನೇ ಪ್ರಾಣಿ, ಸರಿಯಾದ ಉತ್ತರ ಕೊಟ್ಟಿರೋದು, ಅದಕ್ಕೆ ನೀನು ಅದೇ ಕಾಡಿಗೆ ಹೋಗ್ಬೇಕು. ಆ ಮಾಯಾ ಗೂಬೆ ಹಂಗಂತ ಹೇಳಿದ ತಕ್ಷಣ ಆಗ ಚಾರ್ಲ್ಸ್ ಶೇರ್ ಈ ಕಾಡಿನಲ್ಲಿ ಮಾಯ ಆಗಿ ಇನ್ನೊಂದು ಕಾಡಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಕಾಡು ಪೂರ್ತಿ ನೋಡೋದಕ್ಕೆ ಒಣಗೋಗ್ಬಿಟ್ಟಿರುತ್ತೆ. ಅಲ್ಲಿ ಸುತ್ತಮುತ್ತಲು ಇರುವ ಎಲ್ಲ ಮರಗಳು ಒಣಗೋಗ್ಬಿಟ್ಟಿರುತ್ತೆ. ಖಂಡಿತವಾಗ್ಲೂ ಆ ರೀತಿಯಾದ ಒಂದು ಕಾಡಲ್ಲಿ ಯಾವೊಂದು ಜೀವಿನೂ ಜೀವಿಸಕ್ಕಾಗೋದಿಲ್ಲ. ಚಾರ್ಲ್ಸ್ ಅವನಿಗವನೇ ಹೇಳ್ಕೊತಾನೆ, ಇಲ್ಲೇನೋ ರಹಸ್ಯ ಇದೆ. ಆಗ ಅವನ ಕಿವಿಯಲ್ಲಿ ಬೇರೆ ಜಂತುಗಳ ಶಬ್ದ ಒಂದು ಕೇಳಿಸುತ್ತೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಆ ಶಬ್ದ ಬರೋ ಕಡೆಗೆ ಓಡೋಗ್ತಾನೆ. ಸ್ವಲ್ಪ ದೂರ ಅವನು ಓಡೋದ ನಂತರ ಒಂದ ಗುಹೆ ಬಳಿ ಹೋಗ್ತಾನೆ.
ಆಗ ಅವನು ನೋಡ್ತಾನೆ ಒಂದು ದೊಡ್ಡ ಬಲೆ ಒಳಗಡೆ ಅವ್ರ ಕಾಡಲ್ಲಿ ಕಲ್ಲಾಗಿ ಮಾಯ ಆಗಿರುವ ಎಲ್ಲಾ ಕಾಡಿನ ಜಂತುಗಳು ಇಲ್ಲೇ ಇರ್ತವೆ. ಆಗ ಅಲ್ಲಿರುವ ತೋಳಗಳನ್ನು ಚಾರ್ಲ್ಸ್ ನೋಡ್ತಾನೆ. ಮತ್ತೆ ಚಾರ್ಲ್ಸ್ ಆ ತೋಳಗಳನ್ನು ನೋಡಿ ಈಗಂತ ಹೇಳ್ತಾನೆ, ನನ್ನನ್ನಿಲ್ಲಿಂದ ಹೊರಗಡೆ ತೆಗಿ. ಮತ್ತೆ ನನ್ನ ಕೂಡ. ಅವನು ತುಂಬಾನೇ ಟ್ರೈ ಮಾಡಿ ಆ ಬಲೆಯನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನು ಅಲ್ಲಿಂದ ಮಾಯ ಆಗಿ ಒಂದು ನದಿಯ ಬಳಿ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ನೀಲಿ ಬಣ್ಣದ ಹದ್ದಿರುತ್ತೆ. ಅಲ್ಲ, ಏನ್ ಸಮಸ್ಯೆ ಇದು? ಏನಾಗ್ತಿದೆ? ಇದೊಂದು ಮಾಯಾ ಕಾಡು. ನೀನು ನಿನ್ನ ಕಾಡಿನ ಜಂತುಗಳನ್ನು ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ದೂರದಲ್ಲಿ ಒಂದು ಗುಹೆ ಇದೆ, ನೀನ್ ಅಲ್ಲಿ ಹೋಗ್ಲೇಬೇಕು. ಗುಹೆನಾ? ಯಾವ ಗುಹೆ? ಮಾಯ ಮಂತ್ರ ಮಾಡುವ ಒಂದು ನರಿ ಇರುತ್ತೆ. ಅವಳನ್ನ ನೀನು ಸಾಯಿಸ್ಬೇಕು. ಒಂದ್ ವಿಷಯ ಜ್ಞಾಪಕ ಇಟ್ಕೋ, ಅವಳನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅವಳ ಸಾವಿನ ರಹಸ್ಯ ನನಗೆ ಗೊತ್ತು. ಅವಳು ಸಾಯ್ತಿದ್ದಂಗ್ಲಿ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಮತ್ತೆ ಎಲ್ಲ ಸರಿಯಾಗ್ಬಿಡುತ್ತೆ. ಸರಿ, ಹಾಗಾದ್ರೆ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗು. ನೀಲಿ ಪಕ್ಷಿ ಆ ಗುಹೆ ಕಡೆಗೆ ಆರ್ಕೊಂಡ್ ಹೋಗುತ್ತೆ. ಅವಳ ಹಿಂದ್ಗಡೆನೆ ಚಾರ್ಲ್ಸ್ ಕೂಡ ಓಡೋಗ್ತಾನೆ. ಸ್ವಲ್ಪತ್ತಲ್ಲೇ ಚಾರ್ಲ್ಸ್ ಆ ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲವ್ನ್ ನೋಡ್ತಾನೆ, ಒಂದು ನರಿ ಕೂತಿರುತ್ತೆ, ಕಣ್ಮುಚ್ಕೊಂಡ್ ಕೂತಿರುತ್ತೆ. ಕೊನೆಗೆ ಭವಿಷ್ಯವಾಣಿ ನನಗೆ ಹೇಳಿದ ತರನೇ ಇವತ್ತು ನಡೀತು. ಯಾವ ಭವಿಷ್ಯವಾಣಿ? ಭವಿಷ್ಯವಾಣಿಯ ಪ್ರಕಾರ ಸಿಂಹ ಶೇರಿನ ಮಗನಾದ ಚಾರ್ಲ್ಸ್ ಶೇರ್ ಇಲ್ಲಿಗೆ ಬರ್ತಾನೆ, ನನ್ನ ಸಾಯಿಸ್ತಾನಂತ. ನಿಜ ಹೇಳು, ಆ ಮಾಯೆ ಪಕ್ಷಿ ಕೇಳಿರೋ ಪ್ರಶ್ನೆಗೆ ಉಲ್ಟಾ ಜವಾಬ್ ಕೊಟ್ಟಿದ್ದು ನೀನೇ ಅಲ್ವಾ? ತಲೆ ತಿನ್ಬೇಡ, ನನ್ನ ಪ್ರಾಣಿಗಳನ್ನ ಬಿಟ್ಬಿಡು. ಇಲ್ಲಿಂಗೋ ನೀನು ಬಂದ್ಬಿಟ್ಟೆ, ಆದ್ರೆ ಜೀವಂತವಾಗಿ ನೀನು ಇಲ್ಲಿಂದ ಹೋಗಕ್ಕಾಗಲ್ಲ. ಬೇಗ ಅದರ ಕತ್ತನ್ನು ಕಚ್ಚಿ ಅದನ್ನ ಸಾಯಿಸು. ಅದರ ಪ್ರಾಣ ಅದರ ಕತ್ತಲ್ಲೇ ಇದೆ. ಚಾರ್ಲ್ಸ್ ಏನು ಯೋಚಿದೆ ಅಲ್ಲೇ ನಿಂತಿರುವ ನರಿಯ ಕತ್ತ ಮೇಲೆನೆ ಅದು ಅಟ್ಯಾಕ್ ಮಾಡುತ್ತೆ. ಆ ನರಿ ಒಂದೇ ಸಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಮಿನಿಟೇ ಚಾರ್ಲ್ಸ್ ಅಲ್ಲಿಂದ ಮಾಯ ಆಗಿ ಅವನ ಕಾಡಲ್ಲಿರುವ ಮಾಯ ಪಕ್ಷಿದ ಮುಂದೆ ಹೋಗ್ತಾನೆ. ಮತ್ತೆ ಸ್ವಲ್ಪತ್ತಲ್ಲೇ ಆ ಮರ ಕೂಡ ಮಾಯ ಆಗ್ಬಿಡುತ್ತೆ. ಮತ್ತೆ ಅಲ್ಲಿ ಒಂದು ಸುಂದರವಾದ ನದಿ ಸೃಷ್ಟಿಯಾಗತ್ತೆ. ಮತ್ತೆ ಆ ನೀಲಿ ಪಕ್ಷಿ ಒಂದು ಸುಂದರವಾದ ದೇವತೆಯಾಗಿ ಬದಲಾಗ್ತಾಳೆ. ಏನಾಗ್ತದ? ಕೇಳು, ನಾನು ಜಲದೇವತೆ. ನೀನ್ ಈ ನದಿ ನೋಡ್ತಿದ್ಯಾ ಅಲ್ವಾ? ಇದ್ರೊಳಗಡೆ ಬೇರೆ ಕಾಡಿಗೆ ಹೋಗೋದಕ್ಕೆ ದಾರಿ ಇದೆ. ಅದು ಬೇರೆ ಪ್ರಪಂಚ. 2 ಜಾಗದಲ್ಲಿ ನಾನು ಬದುಕಿರ್ತೀನಿ. ನೀನು ಸಾಯಿಸಿದ ಆ ನರಿ ಮಂತ್ರಗಳನ್ನು ಮಾಡುವ ಶಕುನಿ. ಅವಳು ಅವಳ ಮಾಯಾಶಕ್ತಿಗಳಿಂದ ನನ್ನನ್ನ ಗೂಬೆಯಾಗಿ ಬದಲಾಯಿಸಿದ್ಲು. ಮತ್ತೆ ನನ್ನ ತಾಯಿಯನ್ನು ನೀಲಿ ಹದ್ದಾಗಿ ಬದಲಾಯಿಸ್ಬಿಟ್ಲು. ಆದ್ರೆ ಅವಳು ಯಾಕೆ ಮಾಡಿದ್ದು? ಅವಳು ನನ್ನ ಕಾಡು ಮತ್ತೆ ನಿನ್ನ ಕಾಡು 2 ಕಾಡುಗಳನ್ನು ಅವಳ ವಶ ಮಾಡ್ಕೋಬೇಕನ್ಕೊಂಡ್ಲು. ಅದರಿಂದನೇ ನಮ್ಮ ಕಾಡುಗಳು ಒಣಗೋಗ್ತಾ ಇತ್ತು. ನೀನೊಂದ್ ವೇಳೆ ಅವಳನ್ನ ಸಾಯಿಸಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಕಾಡು ಕೂಡ ಒಣಗೋಗ್ತಾ ಇತ್ತು. ಈ ವಿಷಯನೇ ಆಗಿದ್ರೆ ನೀನು ಡೈರೆಕ್ಟ್ ಆಗಿ ಕೇಳ್ಬೋದಿತ್ತು. ನಮ್ಮ ಪ್ರಾಣಿಗಳನ್ನೆಲ್ಲ ಯಾಕೆ ಮಾಯ ಮಾಡಿದೆ ನೀನು? ಹಂಗೆ ಮಾಡೋದು ತುಂಬಾ ಕಷ್ಟ. ನನ್ನನ್ನು ಅವಳು ವಶ ಮಾಡ್ಕೊಂಡಿದ್ಲು. ಆ ಸಾಧುಗಳು ನನಗೆ ಹೇಳಿದ್ರು, ನೀನು ಕೇಳುವ ಪ್ರಶ್ನೆಗೆ ಯಾರು ತಪ್ಪಾಗಿ ಬದಲು ಕೊಡ್ತಾರೋ ಅವರೇ ನಿನ್ನನ್ನ ಕಾಪಾಡ್ತಾರೆ ಅಂತ. ಅವನು ಶಕ್ತಿಶಾಲಿಗಿರ್ತಾನಂದ. ಮತ್ತೆ ಭವಿಷ್ಯವಾಣಿಯ ಪ್ರಕಾರ ಆ ಜಾದೂಗಾರನಿನ ಸಾಯಿಸಕ್ಕಾಗೋದು ಬರೀ ಅವನು ಮಾತ್ರ ಅಂತಂದ. ಆಗ ನೀಲಿ ಹದ್ದು ಅಲ್ಲಿಗೆ ಬರುತ್ತೆ. ಮತ್ತೆ ಆ ಹದ್ದು ಕೂಡ ಒಂದು ಸುಂದರವಾದ ದೇವತೆಯಾಗಿ ಬದಲಾಗತ್ತೆ. ಮತ್ತೆ ಇನ್ನೊಂದು ದೇವತೆ ಅವಳು ಮಾಯೆ ಮಾಡಿ ಚಾರ್ಲ್ಸ್ ಕಾಡಲ್ಲಿ ಮಿಸ್ ಆಗಿರುವ ಎಲ್ಲಾ ಜಂತುಗಳು ಕೂಡ ಅವ್ರ ಕಾಡಿಗೆ ತಿರುಗಿ ಬಂದ್ಬಿಡ್ತವೆ ಮತ್ತೆ ಸಂತೋಷವಾಗಿರ್ತವೆ. ನಿಮ್ಮ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಕಲ್ಲಾಗಿ ಬದಲಾಯಿಸಿದೆ ನಾನು. ಇವಾಗ ಅವರೆಲ್ಲರೂ ನಿನ್ ಮುಂದೆ ಈಗ ನಿಂತಿದ್ದಾರೆ. ಹಂಗಂತೇಳಿ ಆ 2 ದೇವತೆಗಳಿಬ್ರು ಆ ನೀರೊಳಗಡೆ ಹೋಗ್ಬಿಡ್ತಾರೆ. ಮತ್ತೆ ಕಾಡಲ್ಲಿ ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ.